ನಾವು ಇನ್ನೊಂದು ಎಕ್ಸ್ಪೆಕ್ಟ್ ಮಾಡಿದ್ವಿ, ದರ್ಶನ್ ಅವ್ರ ಜೊತೆ ವಿಜಯಲಕ್ಷ್ಮಿ ಅವರು ಬರ್ತಾರೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಅವ್ರಿಗೆ ಮುದ್ದು ರಾಕ್ಷಸಿ ಸಾಂಗ್ ಅಂದರೆ ಇಷ್ಟ, ಮತ್ತು ದರ್ಶನ್ ಅವರು ಅವ್ರನ್ನ ಮುದ್ದು ರಾಕ್ಷಸಿ ಅಂತ ಅಂದರು. ಸೊ ಯಾಕೆ ಮುದ್ದು ರಾಕ್ಷಸಿ ಅವರು ನಿಮ್ಮ ಸಿನಿಮಾ ನೋಡೋದಕ್ಕೆ ಬಂದಿಲ್ಲ? ನೆಕ್ಸ್ಟ್ ಏನಾದರೂ ಯಾವಾಗಾದರೂ ಬರ್ತಾರಾ? ಯಾವ್ದಾದ್ರು ಮಾಲಲ್ಲಿ ಸಿನಿಮಾ ಎಲ್ಲ ಹೊರಗಡೆ ಇದ್ರಂತೆ, ಅದು ಕಾರಣ ಬಂದಿಲ್ಲ. ಖಂಡಿತ ಬಂದಿರೋರು, ಸ್ವಲ್ಪ ಎಲ್ಲ ಹೊರಗಡೆ ಹೋಗಿರೋ ಲೇಟ್ ತಡ ಆಯಿತು ಅಂದ್ಬಿಟ್ಟು ಅದು ಬಂದಿಲ್ಲ. ಸರ್, ನಿಮ್ಮ ಕಾಲ್ ಬಗ್ಗೆ ಅವ್ರು ಹೇಳಿದ್ದು ನನಗೆ ಅರ್ಥನೇ ಆಗಲಿಲ್ಲ. ಯಾಕೆ ಕಾಲು ಸಖತ್ತಾಗಿ ಯೂಸ್ ಮಾಡಿದ್ಯಾ ಅಂತ ಹೇಳಿದ್ರು. ಅಂದರೆ ಈ ವಾಮನ ಸಿನಿಮಾ ಇರೋದೇ ಪಾದದ ಬೇಸ್ ಮೇಲೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನದು, ಯಾಕೆ? ಇಲ್ಲ, ಫೈಟ್ಸಲ್ಲಿ ಯೂಶಲಿ ಅಣ್ಣ ಹೇಳಿದ ಪ್ರಕಾರ ಲೈಕ್ ನಮ್ಮ ಹುದ್ದಕ್ಕಿರೋರಿಗೆ, ಸ್ವಲ್ಪ ಹೈಟ್ ಇರೋರಿಗೆ ಅಲ್ಲಿ ಕಾಲ್ನ ಲೆಗ್ಸ್ನ ಯೂಸ್ ಮಾಡೋದು ತುಂಬ ಚೆನ್ನಾಗಿ ಕಾಣುತ್ತೆ ಸ್ಕ್ರೀನ್ ಮೇಲೆ ಅಂತ. ಸೊ ಅದನ್ನು ಪರ್ಫೆಕ್ಟಾಗಿ ಮಾಡಿದ್ದಾರೆ, ಯಾರು ಮಾಸ್ಟರ್ ಮಾಡಿಸಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅದನ್ನ ಹೇಳ್ತಾರೆ ಅಷ್ಟೇ. ಸರ್, ಮದರ್ ಸೆಂಟಿಮೆಂಟ್ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದಾರೆ ಸಿನಿಮಾದಲ್ಲಿ. ದರ್ಶನ್ ಸರ್ ಕೂಡ ಮೆಚ್ಕೊಂಡ್ರು, ಮದರ್ ಸೆಂಟಿಮೆಂಟ್ ತುಂಬ ಇಷ್ಟ ಆಯಿತು ಅಂತ. ಧನ್ವೀರ್ ಅವರು ಅದರ ಜೊತೆ ನೆನ್ನೆ ಅವರು ಮದುವೆ ಮಾಡ್ತೀವಿ ಅಂತಂದಾಗ ಹೌದು ಆದಷ್ಟು ಬೇಗ ಮಾಡ್ತೀವಿ ಅಂತ ನಿಮ್ಮ ತಾಯಿ ಕೂಡ ಹೇಳ್ತಾ ಇದ್ರು. ಸ್ಪೆಷಲಿ ನಿಮ್ಮ ತಂದೆ ತಾಯಿ ಏನು ಹೇಳಿದ್ರು, ಮತ್ತು ಅದನ್ನ ಬಿಟ್ಬಿಟ್ರು ದರ್ಶನ್ ಅವರು ನಿಮ್ಮ ತಂದೆ ತಾಯಿಗೆ ಏನಾದರೂ ಬೇರೆ ಏನಾದರೂ ಹೇಳಿದ್ರ ಅಂತ? ಏನು ಇಲ್ಲ ಮೇಡಮ್, ಸಪ್ರೇಟಾಗಿ ನೀವು ನೋಡಿದಷ್ಟೇ ಹೇಳಿದ್ರಷ್ಟೇ. ಕೂತ್ಕೊಂಡು ಅವ್ರ ಜೊತೆ ಸಿನಿಮಾ ಎಂಜಾಯ್ ಮಾಡಿದ್ರು. ನಮ್ಮ ತಂದೆ ತಾಯಿನಾಗಿರ್ಬೋದು, ಅವ್ರಿಗೂ ಖುಷಿ ಅಲ್ವಾ, ಸೊ ಅವರು ಕೂತ್ಕೊಂಡು ಎಂಜಾಯ್ ಮಾಡಿದ್ರು. ಸರ್, ಈಗ ಹೊರಗಡೆ ಮತ್ತೊಂದಿಷ್ಟು ಅಂದರೆ ಚಿಕ್ಕಣ್ಣ ಮತ್ತು ಅವರು ಸಾಕ್ಷಿ ಅವರು ಸಿನಿಮಾ ನೋಡಬಾರ್ದಿತ್ತು ಅನ್ನೋ ಒಂದು ಮಾತುಕತೆ ಕೂಡ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ ಲೈಕ್ ಏನೇ ಆಗಲಿ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಚಿಕ್ಕಣ್ಣ ಸರು ನಿಮ್ಮ ಇಂಟರ್ವ್ಯೂಯಲ್ಲೆಲ್ಲ ಭಾಗಿಯಾಗಿದ್ದರು. ಈ ಸಪೋರ್ಟು ಇದು ಯಾರಿಗೂ ಸಿಗಲ್ಲ ಸರ್. ಅಂದರೆ ಇಂಡಸ್ಟ್ರಿ ಅವರು ಈಗ ಒಂದು ಪೋಸ್ಟ್ ಹಾಕಿ ಅಂತಂದ್ರೇ ಕೆಲವರು ಹಿಂದು ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ಅವ್ರು ನಿಮ್ಮ ಇಂಟರ್ವ್ಯೂಗೆ ಬಂದು ಕೂತ್ಕೊಂಡಿರುವಂಥದ್ದು ಚಿಕ್ಕಣ್ಣ ಅವರು. ನೆನ್ನೆ ರಿಸ್ಕ್ ಇದೆ ಅಂತ ಗೊತ್ತಿದ್ರೂ ಬಂದು ಸಿನಿಮಾ ನೋಡಿರೋವಂಥದ್ದು. ಸೊ ಅದ್ರ ಬಗ್ಗೆ ಹೇಳೋದಾದರೆ ಏನು ನನ್ನ ಪ್ರಕಾರ ಎಲ್ಲೂ ಲೀಗಲ್ ಟರ್ಮ್ಸಲ್ಲಿ ಎಲ್ಲೂ ಭೇಟಿ ಆಗಬಾರ್ದು ಅಂತೆಲ್ಲ ಕೊಟ್ಟಿದ್ದಾರೆ ಅಂತ ನನ್ನ ಪ್ರಕಾರ ಎಲ್ಲೂ ಗೊತ್ತಿಲ್ಲ. ಬಟ್ ಅದೇನಕ್ಕೆ ಅದನ್ನ ಇಶ್ಯೂ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ. ಅದು ಬಿಡಿ, ಕೋರ್ಟ್ ನೋಡ್ಕೊಳ್ತಾರೆ ಅಷ್ಟೇ. ಸ್ಪೆಷಲಿ ನಿಮ್ಮ ಅಭಿಮಾನಿಗಳಿಗೆ ಮತ್ತು ಎಲ್ರಿಗೂ ಏನು ಹೇಳ್ತೀರಾ? ಸೆಲೆಬ್ರಿಟೀಸ್ ಅಂದರೆ ದರ್ಶನ್ ಅವ್ರ ಫ್ಯಾನ್ಸ್ಗೆ ಏನು ಹೇಳೋದಕ್ಕೆ ಬಯಸ್ತೀರಾ? ನೆಕ್ಸ್ಟು ಏನೆಲ್ಲ ಪ್ಲಾನ್ಸ್ ಇದೆ ವಾಮನ ಬಗ್ಗೆ ಅಂತ? ಇಲ್ಲ ಮೇಡಮ್, ಸದ್ಯಕ್ಕೆ ಪ್ರಮೋಷನ್ಸ್ ಇದೆ, ಪ್ರತಿ ಥಿಯೇಟರ್ಗಳನ್ನ ವಿಸಿಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನಾನು ಇವತ್ತೇನು ಅಂದ್ಕೊಂಡಿದ್ದೋ ಅದಕ್ಕಿಂತ ದೊಡ್ಡ ಮಟ್ಟಕ್ಕೇನೆ ನಮ್ಮ ದರ್ಶನಣ್ಣನ ಸೆಲೆಬ್ರಿಟೀಸ್ ಆಗಿರ್ಬೋದು, ಕರ್ನಾಟಕ ಜನತೆ ಮೊದಲನೇ ಶೋಯಿಂದನೇ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್. ಏನಿಲ್ಲ ಮೇಡಮ್, ಸಹಾಯವರೆಗೂ ಜೊತೆ ಇರ್ತೀವಿ, ಇನ್ನೇನು ಹೇಳೋದು. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಧನ್ವೀರ್ ಗೌಡ ಅವರ ಮಾತು. ವಾಮನ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ಎಲ್ಲ ಥಿಯೇಟರ್ಗಳಲ್ಲೂ ಇದೆ. ಈವನ್ ದರ್ಶನ್ ಸರ್ ಸಹ ನೋಡಿ ಆ ಸಿನಿಮಾನ ಮೆಚ್ಕೊಂಡಿದ್ದಾರೆ. ಸೊ ನೀವು ಕೂಡ ಆದಷ್ಟು ಬೇಗ ಹೋಗಿ ವಾಮನ ಸಿನಿಮಾನ ಕಣ್ತುಂಬ್ಕೊಳ್ಳಿ, ಶೋಕ್ದಾರ್ಗೆ ಸಪೋರ್ಟ್ ಮಾಡಿ. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.